ವೀಕ್ಷಕರೇ ನಮಸ್ಕಾರ. ಅಂತೂ ಇಂತೂ ಕಿಚ್ಚನ ಪಂಚಾಯಿತಿಯ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ಅದು ಕೂಡ ಕಿಚ್ಚನ ಖಡಕ್ ಕ್ಲಾಸಿನ ಒಂದು ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಪ್ರೋಮೋದಲ್ಲಿ ಕಿಚ್ಚ ಅವರು ಒಬ್ಬ ಸ್ಪರ್ಧಿಗೆ ಖಡಕ್ಕಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಪ್ರೋಮೋ ತಿರುಗಡೆ ಒಂದು ಟೈಟಲ್ ಸಹ ಕೊಟ್ಟಿದ್ದಾರೆ, ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಕಿವಿ ಮಾತು ಅಂತ. ಬನ್ನಿ ಏನಾಯಿತು ಪ್ರೋಮೋದಲ್ಲಿ, ಯಾರಿಗೆಲ್ಲ ಕ್ಲಾಸ್ ನಡೀತಾ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇರ್ಬೋದು, ಆಲ್ಮೋಸ್ಟ್ ಇವತ್ತು ಕಿಚ್ಚನ ಪಂಚಾಯಿತಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಕ್ಲಾಸ್ ಆಗುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಅದರಲ್ಲೂ ಅಶ್ವಿನಿ ಗೌಡ ಅವರಿಗೆ ಖಡಕ್ಕಾಗಿ ಕ್ಲಾಸ್ ನಡೆಯುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಯಾಕಪ್ಪ ಅಂದರೆ ಈ ವಾರ ಆಗಿರುವಂಥ ಸಮಸ್ಯೆಗಳಿಗೆ ಆಲ್ಮೋಸ್ಟ್ ಅಶ್ವಿನಿ ಅವರೇ ಕಾರಣ ಆಗಿರ್ಬೋದು, ಆಗದೇನೂ ಇರ್ಬೋದು. ಯಾಕಪ್ಪ ಅಂದರೆ ಅಶ್ವಿನಿ ಅವರು ಮೊನ್ನೆ ಕ್ಯಾಪ್ಟನ್ ಜೊತೆ ಮಾತಾಡಿರುವಂಥ ಮಾತುಗಳು, ಅಲ್ಲಿ ಆಗಿರುವಂಥ ಜಗಳ, ಸೊ ಯಾರಿಂದ ಕ್ರಿಯೇಟ್ ಆಯಿತು ಆ ಜಗಳ, ಸೊ ಯಾರ ತಪ್ಪು ಯಾರ್ದು ಸರಿ ಅಂತ ಕಿಚ್ಚ ಅವರು ಇಲ್ಲಿ ಖಡಕ್ಕಾಗಿ ಕ್ಲಾಸ್ ತೊಗೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದ್ರು, ಆ ಒಂದು ತಪ್ಪಿಗೆ ಯಾರು ಮಹಿಳೆ ಅಂದರೆ ಹೆಣ್ಣು ಮಕ್ಕಳ ಒಂದು ಸಿಂಪತಿ ಕಾರ್ಡ್ನ ಯೂಸ್ ಮಾಡ್ತಾ ಇರೋದು ಯಾರು ಅಂತ ಹೇಳಿ ಕ್ಲಿಯರ್ ಆಗಿ ಇಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಅಶ್ವಿನಿ ಅವರಿಗೆ ಇಲ್ಲಿ ಕಿಚ್ಚ ಅವರ ಖಡಕ್ ಕ್ಲಾಸು ನಡೀತಾ ಇದೆ. ಅಷ್ಟೇ ಅಲ್ಲದೆ ಕಿವಿ ಮಾತುಗಳು ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬರೀ ಏಕವಚನ 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 ಈ ಒಂದು ಟೈಟಲ್ನು ಸಹ ಕಿಚ್ಚ ಸುದೀಪ್ ಅವರ ಬಾಯಲ್ಲಿ ಬರ್ತಾ ಇದೆ. ಸೊ ಈ ಒಂದು ಮಾತು ಬರ್ತಾ ಇದೆ ಅಂದಮೇಲೆ ಗ್ಯಾರಂಟಿ ಒಂದು ಕ್ಲಾಸ್ ನಡೆಯುತ್ತೆ. ಕಿಚ್ಚನ ಖಡಕ್ ವಾರ್ನಿಂಗ್ ಆಗೇ ಆಗುತ್ತೆ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ಈ ಪ್ರೋಮೋದಲ್ಲಿ ಅಶ್ವಿನಿ ಅವರಿಗೆ ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ, ಅಶ್ವಿನಿ ಅವರೇ ಯಾಕೆ ಈ ರೀತಿ ಆಯಿತು ಅಂತ. ಒಬ್ಬ ಸ್ಪರ್ಧಿನ ಅದು ಎಷ್ಟು ಅಂತ ಕಾಮಿಡಿ ಮಾಡಬೇಕು, ಅಷ್ಟಂತ ಅಸಹ್ಯ ಮಾಡಬೇಕು, ಮತ್ತೆ 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 ನಾವು ಬೇಡ ಬೇಡ ಅಂದ್ರೆ ಮತ್ತೆ ಮತ್ತೆ ಅಸಹ್ಯ ಮಾಡ್ತಾ ಇದ್ರೆ ನಾವೇನು ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಅವರು. ಇಲ್ಲಿ ಅಶ್ವಿನಿ ಅವರು ಕಿಚ್ಚನ ಎದುರಿಗೆ ಹೇಳ್ತಾ ಇದ್ದಾರೆ, ಸರ್ ಒಬ್ಬರು ಕೂಡ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ, ಹೋಗಿ ಬನ್ನಿ ಅಂತಲೂ ಕರೆಯಲ್ಲ, ಹೋಗೆಲೆ ಬಾರೆಲೆ ಅವಳೆ ಹೋಗಿ ಬಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿನ ನನಗೆ ತುಂಬ ಹರ್ಟ್ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಎಲ್ಲ ಹೆಣ್ಮಕ್ಳ ಮೇಲೂ ಅದೇ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಯಾಕೆ ಈ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದಾರೆ, ಏಕವಚನದಲ್ಲಿ ಯಾಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ಮಾತಿಗೆ ಕಿಚ್ಚ ಫುಲ್ ಕ್ಲಾಸ್ ತೊಗೊಂಡಿದ್ದಾರೆ. ಯಾಕಪ್ಪ ಅಂದರೆ ನಿಮಗೆ ಪ್ರತಿಯೊಬ್ಬರು ಹೋಗಿ ಬನ್ನಿ ಅಶ್ವಿನಿ ಅವರೇ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಕ್ಕೆ ಮುಂಚೆ ಎಲ್ಲರೂ ಮೊದಲು ನೀವು ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ಕಲೀರಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಮಾತಿನ ಅರ್ಥ ನೋಡಿದರೆ ಖಂಡಿತವಾಗಿ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟ್ ಆಗಿ ಅಶ್ವಿನಿ ಅವರಿಗೆ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಶ್ವಿನಿ ಅವ್ರಿಗೆ ಒಬ್ಬರಿಗೆ ಹೇಳ್ತಾ ಇಲ್ಲ, ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳಿಗೂ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಮೊದಲು ರೆಸ್ಪೆಕ್ಟ್ ಬೇಕಂದರೆ ಬೇರೆಯವರಿಗೆ ಮೊದಲು ನೀವು ರೆಸ್ಪೆಕ್ಟ್ ಕೊಟ್ಟು ಕಲೀರಿ ಅನ್ನೋ ಕೂಡ ಹೇಳ್ತಿದ್ದಾರೆ. ಟೇಕ್ ರೆಸ್ಪೆಕ್ಟ್ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಅಂತ ಒಂದು ವರ್ಡ್ ಇದೆಯಲ್ಲ, ಸೊ ಆ ಒಂದು ವರ್ಡ್ ಇದು ಸಿಂಕ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸೊ ನಾವು ಒಬ್ಬರಿಂದ ರೆಸ್ಪೆಕ್ಟ್ನ ಅಕ್ಸೆಪ್ಟ್ ಮಾಡ್ತಿದ್ದೀವಿ ಅಂದರೆ ಸೊ ನಾವು ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಅವರಿಂದ ಒಂದು ರೆಸ್ಪೆಕ್ಟ್ನ ನಾವು ತೊಗೋಬೇಕು. ಅಪ್ಪ ಅಂದರೆ ಸೊ ಹೋಗಿ ಬನ್ನಿ ರೀ ಅವರೇನೋ ಒಂದು ಮಾತನ್ನ ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ತುಂಬ ಸಲ ಈ ಒಂದು ವರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಮಾತು ಎತ್ತಿದ್ರೆ ಬರೀ ಹೆಣ್ಮಕ್ಳ ಬಗ್ಗೆನೇ ಮಾತಾಡ್ತೀರಾ, ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತೀರಾ, ನಾವು ಹೆಣ್ಮಕ್ಳಿಗೆ ಏನು ನಿಮ್ಮ ಬಾಯಲ್ಲಿ ಏನಾಗಿದೆ ಅನ್ನೋ ರೀತಿಯಲ್ಲಿ ಮಾತಾಡಿದರೆ ಸೊ ಈ ಒಂದು ಮಾತಿಗೂ ಕೂಡ ಕಿಚ್ಚ ಅವರು ಮಾತಾಡ್ತಾ ಇದ್ದಾರೆ. ಬಾಯಿ ಎತ್ತಿರ ಹೆಣ್ಣು ಮಕ್ಕಳ ಬಗ್ಗೆನೇ ಮಾತಾಡ್ತಾರೆ ಅಂತ ಇದ್ದೀರಾ. ಸೊ ಯಾರಿಗೆ ಮಾತಾಡಿದ್ದಾರೆ, ಯಾರು ಮಾತಾಡಿದ್ದಾರೆ, ಏನು ತಪ್ಪು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಅಶ್ವಿನಿ ಅವರು ಫುಲ್ ತಲೆ ಬಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ ಇಲ್ಲಿ ಅಶ್ವಿನಿ ಅವರಿಗೆ ತುಂಬ ಒಂಥರ ಅಸಹ್ಯ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ಎಲ್ಲ ಸ್ಪರ್ಧಿಗಳಿಗೂ ಒಂದು ಕ್ವಶನ್ನ ಕೇಳಿದ್ದಾರೆ. ಏನಪ್ಪ ಅಂದರೆ ಅಶ್ವಿನಿ ಅವರು ಇದುವರೆಗೆ ಎಲ್ಲ ಸ್ಪರ್ಧಿಗಳಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಯಾರ ಮರ್ಯಾದೆಯ ಬಗ್ಗೆನೂ ಮಾತಾಡಿಲ್ಲ ಅಂದರೆ ದಯವಿಟ್ಟು ಮಾತಾಡಿಲ್ಲ ಅಂದರೆ ಯಾರಿಗೆಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದಾರೆ ಅಂದರೆ ದಯವಿಟ್ಟು ಕೈ ಎತ್ತಿ ಅನ್ನೋ ಒಂದು ಕ್ವಶನ್ನ ಕೇಳ್ತಾರೆ. ಸೊ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಯಾರು ಕೈ ಎತ್ತಲ್ಲ, ಬಟ್ ಅಶ್ವಿನಿ ಒಬ್ಬರೇ ಕೈ ಎತ್ತಾರೆ. ಸೊ ಈ ಒಂದು ವಿಷಯಕ್ಕೆ ಕಿಚ್ಚ ಸುದೀಪ್ ಅವರು ಚಪ್ಪಾಳೆ ಹೊಡೆದಿದ್ದಾರೆ. ನೋಡಿ ಎಷ್ಟೆಲ್ಲ ಕೈಗಳು ಬರ್ತಿದ್ದಾವೆ, ಸೊ ಇಷ್ಟೊಂದು ಕೈ ನಾವು ಎಕ್ಸೆಪ್ಟ್ ಮಾಡಿಲ್ಲ, ಇಷ್ಟೊಂದು ಕೈಗಳು ಬರ್ತಾ ಇದ್ದಾವೆ ಅಂತ. ಯಾಕಪ್ಪ ಅಂದರೆ ಅಲ್ಲಿ ಒಬ್ಬ ಸ್ಪರ್ಧಿನೂ ಕೂಡ ಕೈ ಎತ್ತಿಲ್ಲ, ಓನ್ಲಿ ಫಾರ್ ಅಶ್ವಿನಿ ಒಬ್ಬರೇ ಕೈ ಎತ್ತಿದ್ದಾರೆ. ಸೊ ಇಲ್ಲಿ ಅಶ್ವಿನಿ ಅವರು ಫಸ್ಟು ಎಲ್ಲ ಸ್ಪರ್ಧಿಗಳಿಗೆ ಮರ್ಯಾದೆ ಕೊಟ್ಟು ಮಾತಾಡಿದರೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಮರ್ಯಾದೆ ಕೊಟ್ಟು ಮಾತಾಡುವಂತಹ ಚಾನ್ಸಸ್ ತುಂಬಾ ಇದೆ. ಅದರಲ್ಲೂ ಅಶ್ವಿನಿ ಅವರು ಅವರಿಗಷ್ಟೇ ಮರ್ಯಾದೆ ಕೊಡಬೇಕು, ಬೇರೆಯವರಿಗೆ ಮರ್ಯಾದೆ ಕೊಡಲ್ಲ ಅನ್ನೋ ಒಂದು ಮಾತುಗಳನ್ನ ಆಡ್ತಾನೇ ಇದ್ದಾರೆ. ಸೊ ಆಲ್ಮೋಸ್ಟ್ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಅದೇ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೊನ್ನೆ ನಡೆದ ಕ್ಯಾಪ್ಟನ್ಸಿ ಜಗಳ ಅಂದರೆ ರಘು ಅವ್ರ ಜೊತೆ ನಡೆದಂಥ ಜಗಳದಲ್ಲೂ ಇದೇ ಒಂದು ಪ್ರಾಬ್ಲಮ್ ಆಗಿದ್ದು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ ಇಲ್ಲಿ ಅಶ್ವಿನಿ ಅವರಿಗೆ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಕಡೆಯ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ವುಮೆನ್ಸ್ ಕಾರ್ಡ್ ಯೂಸ್ ಮಾಡೋದು ಬೇಡ, ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಕಾರ್ಡ್ನ ಇಟ್ಕೊಂಡು ಅಶ್ವಿನಿ ಅವರು ತುಂಬ ಹಾರಾಡ್ತಾ ಇದ್ರು. ಸೊ ನಿನ್ನೆ ಕೂಡ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಊಟ ಮಾಡದೆ ಕೂಡ ಬಿಟ್ಟಿದ್ರು. ಸೊ ಬಿಗ್ ಬಾಸ್ ಅವರೇ ರಿಕ್ವೆಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಅವರ ಒಂದು ಆ ಒಂದು ರೂಮ್ಗೆ ಕರೆಸಿ ಎಲ್ಲ ಒಂದು ಸರಿ ಮಾಡಿ ದಯವಿಟ್ಟು ಊಟ ಮಾಡಿ, ಸೊ ಊಟದ ಮೇಲೆ ಯಾವತ್ತೂ ಕೋಪ ತೋರಿಸ್ಬಾರ್ದು, ನಿಮ್ಮ ಆರೋಗ್ಯ ಬಗ್ಗೆ ಹೇಳಿ. ಸೊ ಕೊನೆಯಲ್ಲಿ ಅವರು ಊಟ ಮಾಡೋಕ್ಕೆ ಶುರು ಮಾಡಿದರು. ಸೊ ಇದೀಗ ಕಿಚ್ಚನ ಪಂಚಾಯಿತಿ ಆಲ್ಮೋಸ್ಟ್ ಇವತ್ತು ಅಶ್ವಿನಿ ಅವರಿಗೆ ಖಡಕ್ ಕ್ಲಾಸ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಶ್ವಿನಿ ಅವರು ಒಬ್ಬರಿಗೆ ಅಲ್ಲ ತುಂಬ ಜನಕ್ಕೆ ನಡೀತಾ ಇದೆ. ಸೊ ಆ ಪ್ರೋಮೋದಲ್ಲಿ ತೋರಿಸಿಲ್ಲ. ಸೊ ಪ್ರೋಮೋದಲ್ಲಿ ಶಾರ್ಟ್ ಕಟ್ ಆಗಿ ಎಡಿಟ್
ಮಾಡಿ ತೋರಿಸಿದ್ದಾರೆ. ಸೊ ಇನ್ನು ಈ ಪ್ರೋಮೋನ ಯಾರು ನೋಡಿಲ್ಲ ದಯವಿಟ್ಟು ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಈ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಸೊ ಒಂದು 10 ನಿಮಿಷದ ಹಿಂದೆ ಅಪ್ಡೇಟ್ ಆಗಿದೆ, ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಇವತ್ತಿನ ಒಂದು ಪಂಚಾಯಿತಿಲಿ ಗ್ಯಾರಂಟಿ ಅಶ್ವಿನಿ ಅವರಿಗೆ ಕ್ಲಾಸ್ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಕ್ಲಾಸ್ಗೆ ತುಂಬ ಜನ ವೇಟ್ ಮಾಡ್ತಾ ಇದ್ರಿ. ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸುದ್ದಿ ಆಗ್ತಾಯಿತ್ತು ಅಶ್ವಿನಿ ಅವರಿಗೆ ಖಡಕ್ ಕ್ಲಾಸ್ ಆಗ್ತಾ ಇಲ್ಲ, ಯಾಕೆ ಅಂತ. ಸೊ ಇವತ್ತಿನ ಒಂದು ಕಿಚ್ಚನ ಪಂಚಾಯಿತಿಲಿ ಗ್ಯಾರಂಟಿ ಖಡಕ್ ಕ್ಲಾಸ್ ನಡೆಯುವಂಥ ಚಾನ್ಸಸ್ ತುಂಬಾ ಹೈ ಇದೆ. ಆಲ್ಮೋಸ್ಟ್ ಈ ಪ್ರೋಮೋ ನೋಡಿದ ಮೇಲಂತೂ 100% ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ಒಂದು ಟಾಪಿಕ್ ಬಗ್ಗೆನೂ ಅಲ್ಲ, ತುಂಬ ವಿಷಯಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡಬೇಕಾಗಿದೆ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಅರ್ಧ ಎಪಿಸೋಡ್ ಅಶ್ವಿನಿ ಅವರ ಬಗ್ಗೆನೇ ಇರುತ್ತೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಪ್ರೋಮೋ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ. ಸೊ ಕೆಲವು ಟಾಪಿಕ್ಗಳ ಬಗ್ಗೆನೂ ಮಾತಾಡಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರು ಆಡಿರುವಂಥ ಜಗಳದ ಬಗ್ಗೆನೂ ಕೂಡ ನಮ್ಮ ಕಿಚ್ಚ ಅವರು ಮಾತಾಡ್ತಾ ಇದ್ದಾರೆ. ಸೊ ಅಲ್ಲಿ ಯಾರ ತಪ್ಪು ಯಾರ್ದು ಸರಿ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಕಿಚ್ಚ ಅವರ ಪಂಚಾಯಿತಿಯಲ್ಲಿ ಅದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಅಷ್ಟಲ್ಲದೆ ಮೊನ್ನೆ ನಡೆದ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಸಹ ಯಾವ ರೀತಿಯ ಒಂದು ಮಾತುಗಳನ್ನ ಆಡಿದ್ದಾರೆ ಅಂದರೆ ನಮ್ಮ ರಘು ಅವರಿಗೆ ಯಾವ ರೀತಿಯ ಮಾತುಗಳಿಂದ ಅವರ ಮಧ್ಯೆ ಜಗಳ ಶುರುವಾಯಿತು. ಸೊ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋಗ್ತೀನಿ ನಿರ್ಧಾರ ಯಾಕೆ ತೊಗೊಂಡ್ರಿ, ಅಷ್ಟೇ ಅಲ್ಲದೆ ಒಂದು ವುಮೆನ್ಸ್ ಕಾರ್ಡ್ನ ಯಾಕೆ ಯೂಸ್ ಮಾಡಿದ್ರಿ, ಸೊ ಈ ರೀತಿ ವುಮೆನ್ಸ್ ಕಾರ್ಡ್ನ ಯೂಸ್ ಮಾಡಿಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಸೇಫ್ ಆಗ್ತೀರಾ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅಶ್ವಿನಿ ಅವರು ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದ ಬಗ್ಗೆ ಅಶ್ವಿನಿ ಅವರು ಖಡಕ್ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ ಕಿಚ್ಚ ಅವರು. ನೋಡಬೇಕು, ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ಈ ವಾರ ಮನೆಯಿಂದ ಹೊರಹೋಗಿ ಟೋಟಲ್ ಆಗಿ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ 10 ಜನ ಸ್ಪರ್ಧಿಗಳಲ್ಲಿ ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಮೊದಲು ಸೇವ್ ಆಗ್ತಾರೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಮಾಳು ಮತ್ತು ರಿಷಾ ಅವರ ಮಧ್ಯೆನೂ ಕೂಡ ಜಗಳ ನಡೀತು. ಸೊ ಆ ಒಂದು ವಿಚಾರಕ್ಕೂ ಅಶ್ವಿನಿ ಅಂದರೆ ಆ ಒಂದು ವಿಚಾರದ ಬಗ್ಗೆನೂ ಕಿಚ್ಚ ಸುದೀಪ್ ಅವರು ಮಾತಾಡಬಹುದಾ, ನೋಡೋಣ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲದೆ ಈ ವಾರ ಕಳಪೆ ಮತ್ತು ಉತ್ತಮ ಕೊಟ್ಟಿರುವಲ್ಲಿ ಸ್ವಲ್ಪ ಕುತೂಹಲಗಳು ಜಾಸ್ತಿ ಆಗಿದ್ದಾವೆ, ನೋಡಬೇಕು. ಅದರಲ್ಲೂ ಕೆಲವೊಂದಿಷ್ಟು ಸಮಸ್ಯೆಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಅದರ ಬಗ್ಗೆ ಮಾತಾಡ್ತಾರೆ ಇಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗಿ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಕೊಟ್ಟಿರೋದು ಸರಿಯೇ ಇದೆ. ಈ ವಾರ ಕಳಪೆ ಪ್ರದರ್ಶನ ಕೊಟ್ಟಿರುವಂಥವರು ಅಶ್ವಿನಿ ಅವರು, ಉತ್ತಮ ನಮ್ಮ ಸೂರಜ್ ಅವ್ರಿಗೆ ಬಂದಿದೆ. ಸೊ ಆಲ್ಮೋಸ್ಟ್ ಉತ್ತಮ ಸೂರಜ್ ಅವ್ರಿಗೆ ಬಂದಿದ್ದು ಓಕೆ, ಯಾಕಪ್ಪ ಅಂದರೆ ಅವರು ಆರಾಮಾಗಿ ಒಂದು ಟಾಸ್ಕ್ ಆಗಲಿ ಆಲ್ಮೋಸ್ಟ್ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನು ಸಹ ಸಲೀಸಾಗಿ ಪಾಸ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯಾವುದೇ ಸುಮ್ಮನೆ ಜಗಳಕ್ಕೆ ಹೋಗಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಅಂತೂ ಇಂತೂ ಬಿಗ್ ಬಾಸ್ ನೋಡುವಂಥ ಅಭಿಮಾನಿಗಳಿಗೆ ತುಂಬ ಜನಕ್ಕೆ ಒಂದು ಕುತೂಹಲ ಕೂಡ ಇತ್ತು, ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ರೀತಿ ಕ್ಲಾಸ್ ನಡೆಯುತ್ತೆ ಅಶ್ವಿನಿ ಅವರಿಗೆ ಅಂತ. ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ನೋಡಿದ ಮೇಲೆ ಅದು ಕನ್ಫರ್ಮ್ ಕೂಡ ಆಗಿದೆ, ಅದು ಖಡಕ್ಕಾಗಿ ಕ್ಲಾಸ್ ನಡೀತಾ ಇದೆ. ಸೊ ಇದರಲ್ಲಿ ಸಣ್ಣ ಸಣ್ಣ ತುಣುಕುಗಳನ್ನು ಹಾಕಿದ್ದಾರೆ. ಆಲ್ಮೋಸ್ಟ್ ಇವತ್ತು 8-9 ಗಂಟೆಗೆ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗುತ್ತೆ. ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ಸ್ಪರ್ಧೆಗೆ ಅತಿ ಹೆಚ್ಚು ಕ್ಲಾಸ್ ನಡೆಯಬಹುದು, ಸೊ ಅಶ್ವಿನಿ ಅವ್ರನ್ನ ಬಿಟ್ಟು ಮತ್ತೆ ಯಾವ ಸ್ಪರ್ಧೆ ಕ್ಲಾಸ್ ನಡೆಯಬಹುದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ, ಮತ್ತು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂಥ ಸ್ಪರ್ಧಿ ಯಾರಾಗಿರ್ಬೋದು, ನೀವು 10 ಜನರಲ್ಲಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ವೀಕ್ಷಕರೇ. ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಸೊ ಮತ್ತೆ ಪ್ರೊಮೋಗಳು ಅಪ್ಡೇಟ್ ಆಗ್ತಾ ಇರ್ತವೆ, ಅದರ ಬಗ್ಗೆ ಅಪ್ಡೇಟ್ಗಳನ್ನ ನಾನು ಈ ಒಂದು ಚಾನಲಲ್ಲಿ ತೊಗೊಡ್ತಾ ಹೋಗ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.